ಎಲ್ರಿಗೂ ನಮಸ್ಕಾರ. ಇಂಥ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಸ್ವೀಕರಿಸೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಶ್ರೀ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಗೆ ಹಾಗೆ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಹೆಸರಿನಲ್ಲಿ ಪ್ರಶಸ್ತಿ ತಗೊಂಡ ಮೇಲೆ ಅವರದ್ದೇ ಒಂದು ಸುಂದರವಾದ ಹಾಡನ್ನು ಒಂದು 2 ಸಾಲ ಹಾಡ್ತೀನಿ. ಜೇನಿನ ಹೊಳೆಯು ಹಾಲಿನ ಮಳೆಯು ಸುಧೆಯು ಕನ್ನಡ ಸವಿನುಡಿಯು ವಾಣಿಯ ವೀಣೆಯ ಸ್ವರ ಮಾಧುರ್ಯವು ಸುಮಧುರ ಸುಂದರ ನುಡಿಯು. ಆಹಾ, ಜೇನಿನ ಹೊಳೆಯು ಹಾಲಿನ ಮಳೆಯು ಸುಧೆಯು ಕನ್ನಡ ಸವಿನುಡಿಯು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರ. ನಮ್ಮ ಸುಧೀಂದ್ರ ವೆಂಕಟೇಶ್ ಅವರು ಅವರ ಚಿಕ್ಕಪ್ಪವ್ರ ಹೆಸರನ್ನ ಇಟ್ಕೊಂಡೆ ಜೊತೆಯಲ್ಲೇ ಅವರು ಇಷ್ಟು ದಿನವೂ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಅವರು ಒಂದು PRO ಪತ್ರಕರ್ತರಿಗೆ ಒಂದು ಗೌರವ ಸಿಗ್ಬೇಕಾದ್ರೆ ಸುಧೀಂದ್ರ ಅವರೇ ಕಾರಣ ಅಂದರೆ ತಪ್ಪಾಗಲಾರ್ದು. ಆವತ್ತಿನ ದಿನ ಇದ್ದರು ಸುಮಾರು ಜನ ಪತ್ರಕರ್ತರು ಇದ್ದಾರೆ. ಆದರೆ ಸುಧೀಂದ್ರ ಅವರು ಯಾವ ಮಟ್ಟಿಗೆ ಬೆಳೆದ್ರಂದರೆ ಆ ಕಾಲದಿಂದ ನಾನು ನೋಡ್ತಾನೆ ಇದ್ದೀನಿ. ಅದೇ ರೀತಿ ನಮ್ಮ ಯಾರ್ಯಾರ ಪತ್ರಕರ್ತರು ನಮ್ಮ PRO ಇದ್ದಾರೆ ಅಂದ ತಕ್ಷಣ ವೆಂಕಟೇಶನೇ ನೆನಪು ಮಾಡ್ಕೊಳ್ತೀವಿ. ಇಡೀ ನಮ್ಮ ಇಂಡಸ್ಟ್ರಿ ಸಿನಿಮಾ ಒಂದು ಹಂತದಲ್ಲಿ ಮಾಡಿದ್ರೆ ಅದನ್ನು ಮೇಲಕ್ಕೆ ತಗೊಂಡು ಹೋಗುವಂಥ ನಮ್ಮ ವೆಂಕಟೇಶ್ ಅವ್ರದ್ದು ಇನ್ನೊಂದು ವಿಶೇಷ ಕೊಡುಗೆ. ಅವರು ನಮಗೆ ಯಾವುದಕ್ಕೆ ಕರೆದ್ರು, ಚಿಕ್ಕದಾಗಲಿ ದೊಡ್ಡದಾಗಲಿ, ಕರೆದ ತಕ್ಷಣ ಬಂದು ನಮಗೆ ಉದಾರವಾಗಿ ಮಾಡಿಕೊಳ್ಳುವಂಥ ವ್ಯಕ್ತಿ ವೆಂಕಟೇಶ್ ಅವರು. ಅವ್ರ ಬಗ್ಗೆ ಅಷ್ಟು ನಾನು ಮಾತಾಡೋಕ್ಕೆ ಬರಲ್ಲ. ನಮಸ್ಕಾರ ಸರ್. ಹಾಸನದಲ್ಲಿರುವ ಎಲ್ಲ ಹಿರಿಯರಿಗೂ ಸ್ನೇಹಿತರಿಗೂ, ಮುಖ್ಯವಾಗಿ ಅಮ್ಮ ಅಪರೂಪವಾಗಿ ಎಷ್ಟೋ ವರ್ಷಗಳ ನಂತರ ನೋಡ್ತಾ ಇದ್ದೀವಿ. ಸೊ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಚಿತ್ರರಂಗದ ಹಿರಿಯರು, ಕಲಾವಿದರು ಮತ್ತು ನಿರ್ದೇಶಕರು ಮತ್ತು ನಮ್ಮ ಮಿತ್ರರು ಪತ್ರಿಕಾ ಮಾಧ್ಯಮದಲ್ಲಿ, ಚಿತ್ರರಂಗದಲ್ಲಿ ಇವತ್ತು ಚಿತ್ರರಂಗ ಒಂದು ಮಟ್ಟಕ್ಕೆ ಬೆಳೀತಾ ಇದೆ ಅಂದರೆ ಒಂದು ಬೆನ್ನೆಲುಬಾಗಿ ಪತ್ರಕರ್ತರು ಮತ್ತು ಮಾಧ್ಯಮ ಅದು ಬೆನ್ನೆಲುಬಾಗಿದೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನನ್ನ ಕೆರಿಯರಲ್ಲಿ ನನಗಾದಂಥ ಅನುಭವವನ್ನು ನಾನು ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲನೇ ಚಿತ್ರ ಮಾಡಕ್ಕೆ ಬಂದಾಗ PRO ಅಂದರೆ ಏನು ಮಾಡ್ತಾರೆ ಅವರು ಅನ್ನೋದು ಗೊತ್ತಿರಲಿಲ್ಲ ನನಗೆ. ಸೊ ಸುಧೀಂದ್ರ ಅವರು ಪಾಪ ಬಂದು ನನಗೆ PRO ಅಂದರೆ ನಾವು ಈ ಥರ ಮಾಡ್ತೀವಿ ಸರ್ ಅಂದಾಗ, ಒಬ್ಬ ನಿರ್ಮಾಪಕನಿಗೆ ಒಂದು ಸೇತುವೆ ಮಾತ್ರ ಅಲ್ಲ, ಒಬ್ಬ ನಿರ್ಮಾಪಕನಿಗೆ ಎಷ್ಟು ಟೆನ್ಷನ್ ಇರುತ್ತೆ ಒಂದು ಚಿತ್ರ ಮಾಡಬೇಕಾದ್ರೆ, ಎಷ್ಟು ಕಷ್ಟಪಡ್ತಾ ಇರ್ತಾನೆ, ಅದರಲ್ಲಿ ಅರ್ಧ ಕಷ್ಟ ಅವರೇ ತಗೊಂಡ್ಬಿಡ್ತಾರೆ. ಸೊ ಆಗ ನನಗೆ ಆ ಚಿತ್ರದ ಅನುಭವ ಮತ್ತು ಒಂದೊಂದು ಚಿತ್ರದ ಅನುಭವದಲ್ಲೂ ಅವರ ಒಂದು ಪಾತ್ರ, ಆ ಒಂದು ರಾಘವೇಂದ್ರ ಚಿತ್ರವಾಣಿ ಈ ಥರದ ಒಂದು ಸಂಸ್ಥೆ ಅವತ್ತಿಂದನೂ ನಾವು ಹೆಚ್ಚು ಕಮ್ಮಿ ಪ್ರತಿ ವರ್ಷ ಈ ಥರ ಒಂದು ಸಮಾರಂಭ ಮಾಡ್ತಾನೆ ಇರ್ತಾರೆ. ತುಂಬ ಖುಷಿಯಾಗುತ್ತೆ. ಸುಧೀಂದ್ರ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ. ಸುಮಾರು ನಮ್ಮ ಸ್ನೇಹಿತರು ತುಂಬ ಜನ ಮಾತಾಡಿದ್ದಾರೆ ಅವ್ರ ಬಗ್ಗೆ. ಸೊ ಅವರ ಬೆಳವಣಿಗೆ ಮತ್ತು ಇಲ್ಲಿವರೆಗೂ ವೆಂಕಟೇಶ್ ಅವರು ಮತ್ತು ಅವರ ಕುಟುಂಬ ಬೆಳೆಸ್ಕೊಂಡು ಬಂದಿದೆ ಅಂದರೆ ಏನೂ ಇಲ್ಲ. ಅವ್ರು ಮಾಡ್ತಾ ಇದ್ದಿದ್ದು ಎಲ್ರಿಗೂ ಒಳ್ಳೆಯ ಒಂದು ನಗು, ಆ ನಗುನ ಹಂಚ್ತಾ ಇದ್ರು. ಆ ನಗುವೇ ಈ ಒಂದು ಬೆಳವಣಿಗೆ ಸಾಧ್ಯ ಅಂತ ನನ್ನ ನಂಬಿಕೆ ಅದು. ಸೊ ಹೀಗೆ ಚಿತ್ರರಂಗದಲ್ಲಿ ನೀವು ಚಿತ್ರರಂಗಕ್ಕೆ ಮಾಡ್ತಾ ಇರೋ ಸೇವೆನ ಭಗವಂತ ಅಂದರೆ ರಾಘವೇಂದ್ರ ಸ್ವಾಮಿ ಇನ್ನೂ ಚೆನ್ನಾಗಿ ಆಯುಷ್ಯ ಆರೋಗ್ಯ ನೆಮ್ಮದಿ ಕೊಟ್ಟು ಚೆನ್ನಾಗಿ ಬೆಳೆಸಲಿ. ಹಾಗೆ ಇವತ್ತು ಎಷ್ಟೋ ಜನ ಹೊಸ ಪ್ರತಿಭೆಗಳಿಗೆ ನೀವು ಅವಾರ್ಡ್ ಕೊಟ್ಟಿದ್ದೀರಾ, ಅವರೆಲ್ಲರಿಗೂ ನಾನು ಕಂಗ್ರಾಟ್ಸ್ ಹೇಳ್ತಾ, ಇವತ್ತು ತುಂಬ ಒಳ್ಳೆಯ ದಿನ.
ಗಣರಾಜ್ಯೋತ್ಸವದ ಶುಭಾಶಯಗಳು. ಮತ್ತು ಅನಂತ್ ನಾಗ್ ಅವ್ರಿಗೆ ಮತ್ತು ನಮ್ಮ ಹಾಸನ್ ರಘು ಅವ್ರಿಗೆ ಪ್ರಶಸ್ತಿ ಬಂದಿದೆ, ಅವ್ರಿಗೂ ಶುಭ ಕೋರ್ತಾ. ಶಿವಣ್ಣ ಅವರು ತುಂಬ ಖುಷಿ ಆಯಿತು, ಬೆಳಿಗ್ಗೆ ಅವರು ಆರೋಗ್ಯ ಸರಿಪಡಿಸ್ಕೊಂಡು ಬಂದಿದ್ದಾರೆ ನಮ್ಮ ನಾಡಿಗೆ, ಅವ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಈ ಸಮಾರಂಭದಲ್ಲಿ ಭಾಗವಹಿಸಿರೋರಿಗೆ ಮತ್ತು ನಮ್ಮ ಇಡೀ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ.